ನಾನಾಗಲೇ ಹೇಳಿದಂತೆ ಬಹುತೇಕ ಬಂಕ್ಗಳ ಮುಂದೆ ಇದೇ ಪರಿಸ್ಥಿತಿ ಇದೆ. ಬಹುತೇಕ ಬಂಕ್ಗಳು ಎಲ್ಲೆಲ್ಲಿ ಸಪ್ಲೈ ಇದೆಯೋ ಅಲ್ಲಿ. ಇನ್ನು ಕೆಲವು ಕಡೆ ಅಂತೂ ನೋ ಸ್ಟಾಕ್ ಬೋರ್ಡ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಕಾಟನ್ಪೇಟಿನ ಏಜಿಸ್ ಆಟೋ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್. ನೋ ಸ್ಟಾಕ್ ಬೋರ್ಡ್ ಅಂತಂದ್ರೂ ಕೂಡ ಕೆಲವರು ಬಂದು ನಿಲ್ಲಿಸ್ಕೊತಾ ಇದ್ದಾರೆ, ಸ್ಟಾಕ್ ಬರುತ್ತೇನೋ ಅಂತ. ಬಂಕ್ಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಆಟೋ ಚಾಲಕರು. ಆಟೋ ಓಡಿಸೇನೆ ನಾವು ಜೀವನ ಮಾಡಬೇಕು, ಗ್ಯಾಸ್ ಸಿಗದಿದ್ದರೆ ನೇಣು ಹಾಕೊಳ್ಳೋದೊಂದು ಬಾಕಿ ನಮಗೆ ಅಂತ ಪಬ್ಲಿಕ್ ಟಿವಿ ಬಳಿ ಆಟೋ ಚಾಲಕರು ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾರೆ. ನಮಗೆ ಬೇರೆ ದುಡಿಮೆ ಗೊತ್ತಿಲ್ಲ, ಕೂಲಿ ನಾಲಿ ಮಾಡೋಕ್ಕಾಗಲ್ಲ, ಆಟೋ ಓಡಿಸೇ ಜೀವನ ಮಾಡಬೇಕು, ಇದು ಸಿಗಲಿಲ್ಲ ಅಂದರೆ ನಾವು ನೇಣು ಹಾಕೋಬೇಕು ಅಷ್ಟೇ ಅಂತ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಉಲ್ಬಣ ಆಗಿದೆ. ಬಹುತೇಕ ಪ್ರೈವೇಟ್ನ ಗ್ಯಾಸ್ ಬಂಕ್ಗಳ ಗ್ಯಾಸ್ನ ಸಮಸ್ಯೆ ಇರುವಂಥದ್ದು. ಹಾಗಾಗಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನು ಹಾಕಿದ್ದಾರೆ. ನಾನೀಗ ಕಾಟನ್ಪೇಟೆ ರಸ್ತೆಯಲ್ಲಿರುವಂತಹ ಏಜಿಸ್ ಆಟೋ LPG ಬಂಕ್ನಲ್ಲಿದ್ದೇನೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಕಳೆದ 2 ದಿನಗಳಿಂದ ಈ ಒಂದು ಬಂಕ್ ಕ್ಲೋಸ್ ಆಗಿದೆ. ಇಲ್ಲಿ ಕಾರಣ ಕೊಡ್ತಿರುವಂಥದ್ದು ನಮಗೆ ಸರಿಯಾಗಿ ಸಪ್ಲೈ ಆಗ್ತಿಲ್ಲ ಅನ್ನುವಂತಹ ಕಾರಣವನ್ನ ಇಲ್ಲಿನ ಸಿಬ್ಬಂದಿಗಳು ಕೊಡ್ತಿದ್ದಾರೆ. ಕೇವಲ ಇದೊಂದು ಬಂಕ್ನ ಸಮಸ್ಯೆ ಇದಲ್ಲ, ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಖಾಸಗಿ ಗ್ಯಾಸ್ ಬಂಕ್ಗಳೇನಿದ್ದಾವೆ ಇದೇ ಪರಿಸ್ಥಿತಿಗಳು ಬರ್ತಿದ್ದಾವೆ. ಇವರು ಸ್ಟಾಕ್ ಹಾಕಿದ್ರು ಕೂಡ ಸ್ಟಾಕ್ ಅನ್ನ ಸರಿಯಾದ ಸಮಯಕ್ಕೆ ಕೊಡ್ತಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನ ಬಹುತೇಕ ಬಂಕ್ಗಳ ಮುಂದೆ ಹಾಕಿರುವಂತದ್ದು. ಸಿಬ್ಬಂದಿಗಳು ಕೆಲಸಕ್ಕೆ ಹಾಜರಾಗಿದ್ದಾರೆ, ಆದ್ರೆ ಗ್ಯಾಸೇ ಇಲ್ಲದೆ ಆ ಆಟೋಗಳಿಗೆ ಹೇಗೆ ತುಂಬಿಸೋದು ಅನ್ನುವಂಥದ್ದು ಅವರ ಒಂದು ಪ್ರಶ್ನೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಆ ಗ್ಯಾಸ್ನ ಆಟೋಗಳು ಕೂಡ ಬಂದು ಅವರ ಮಾಹಿತಿಗಳನ್ನ ಕೇಳ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿನ ಸಿಬ್ಬಂದಿಗಳು ಹೇಳುವಂಥದ್ದು, ನಾವು 2-3 ದಿನದೂ ಕೂಡ ಸ್ಟಾಕ್ ಬೇಕು ಅನ್ನುವಂಥ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಸ್ಟಾಕ್ ಬರ್ತಿಲ್ಲ. ಹೀಗಾಗಿ ಆಟೋ ಚಾಲಕರಿಗೆ ನಾವು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಮಾಹಿತಿಗಳನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಏನು ಗ್ಯಾಸ್ನ ಸಮಸ್ಯೆ ಆಗಿದೆ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರೂ ಕೂಡ ತತ್ಕ್ಷಣಕ್ಕೆ ಮುಂದೆ ಬಂದು ಆಟೋ ಚಾಲಕರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಆಟೋ ಚಾಲಕರ ಮನವಿ. ಕೇವಲ ಆಟೋ ಚಾಲಕರಲ್ಲ, ಕ್ಯಾಬ್ ಓಡಿಸುವಂತಹ ಕ್ಯಾಬ್ ಚಾಲಕರು ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇದೆ, ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಅನ್ನುವಂತಹ ಮನವಿಯನ್ನ ಆಟೋ ಮತ್ತೆ ಕ್ಯಾಬ್ ಚಾಲಕರು ಕೇಳ್ಕೊಂಡಿರುವಂತದ್ದು. ಕ್ಯಾಮರಾಮನ್ ಮುನ್ರಾಜ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.